ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮ. ನಾಳೆ ಸಂಕ್ರಾಂತಿ ಹಬ್ಬ ಬಂದ್ಬಿಡುತ್ತೆ. ಮುರಳಿಯವರೇ ಏನು ವಿಶೇಷವಾಗಿ ತೋರಿಸ್ತೀರಾ? ವಿಶೇಷವಾಗಿ ನಾನು ತೋರಿಸ್ತಾ ಇಲ್ಲ, ತುಂಬ ಜನ ಬಂದಿದ್ದಾರೆ, ಕರ್ನಾಟಕಾದ್ಯಂತ ಜನಗಳು ಬಂದಿದ್ದಾರೆ. ಮುರಳಿಯವರೇ, ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಇದೇ ವಿಶೇಷವಾಗಿ ಮಾಡೋದು ಅಂತ ಹೇಳೋಕ್ಕೋಸ್ಕರ ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಗಿರಿಜಾ. ಗಿರಿಜಾ ಅವ್ರು ಎಲ್ಲಿಂದ? ಗಿರಿನಗರ್. ಗಿರಿನಗರದ ಗಿರಿಜಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? HL ಹೋಗ್ತಾರೆ. HL ಹೋಗ್ತಾರಾ? ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? ಸೆಕೆಂಡ್ PU. ಯಾವ ಕಾಲೇಜ್ ಓದ್ತಾ ಇದ್ದಾನೆ? ನಾರಾಯಣ ಇಂಟಿಗ್ರೇಟೆಡ್. ಓಕೆ. PCMC ನಾ PCMB ನಾ? PCMC. ಇಂಜಿನಿಯರ್ ಮಾಡಬೇಕು. ಮತ್ತೆ ಏನ್ ಅಡಿಗೆ ಮಾಡ್ತಾ ಇದ್ರಿ? ಇತ್ತಕ್ ಬೇಳೆ ಕಿಚಡಿ ಮಾಡ್ತೀನಿ. ಇತ್ತಿಕ್ ಬೇಳೆ ಕಿಚಡಿಗೆ ಏನ್ ಮಾಡ್ತೀರಾ? ಸೈಡ್ಸು? ತುಪ್ಪ. ತುಪ್ಪ ಅಷ್ಟೇನಾ? ಮುಗಿದೋಯ್ತು ಕತೆ. ಇತ್ಕಿದ ಬೇಳೆ ಕಿಚಡಿ ತುಂಬಾ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮರಾಠಿಯವರ ಮನೆಯಲ್ಲಿ ಮಾಡ್ತಾರೆ ಇದನ್ನ, ತುಂಬಾ ರುಚಿಯಾಗಿರುತ್ತೆ. ಇರ್ಲಿ, ನಾವು ಯಾವಾಗಲೂ ತಿನ್ನಿದ್ದು ಜ್ಞಾಪಿಸ್ಕೊಂಡಾಗ ಅನ್ಕೊಳ್ತಾ ಇದೆ, ಯಾರು ಮಾಡಿಲ್ವಲ್ಲ ಅಂತ ಅನ್ಕೊಳ್ತಾ ಇದೆ. ಗಿರ್ಜಾ ಅವರು ಬಂದಿದ್ದಾರೆ. ಗಿರಿನಗರದ ಗಿರ್ಜಾ ಅವರು ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದ ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಇಕ್ಕಿದ ಬೆಳೆಯ ಕಿಚಡಿನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಮಾಡಕ್ಕೆ ಏನೇನು ತರಿದಿರಾ ಗಿರ್ಜಾ ಅವರೇ? ಇದಕ್ಕೆ ಅವರೇ ಬೇಳೆ ಕಿಚಡಿ ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ಅವರೇ ಬೇಳೆ, ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಗೋಡಂಬಿ, ಅರಿಶಿನ, ಉಪ್ಪು, ತುಪ್ಪ, ಎಣ್ಣೆ. ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು ಕಿಚಡಿ? ನನ್ನ ಮಗನ್ಗೆ. ವೆರಿ ಗುಡ್. ಯಜಮಾನ್ರು ಶಿಫ್ಟಾ? ಇಲ್ಲ, ಯಾವಾಗ್ಲೂ ಫಸ್ಟ್ ಶಿಫ್ಟ್. ಎಷ್ಟು ಗಂಟೆ? 5 ಗಂಟೆಗೆ ಹೋಗೋದು, 3 ಗಂಟೆಗೆ 5:30 ಹೋಗ್ತಾರೆ, 4:15 ಬರ್ತಾರೆ. ಪಾಪ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ನಿಮ್ ಟಿಫನ್ ಬೇಡ, ಇಲ್ಲ ಸರ್, ಮಾಡ್ಕೊಡ್ತೀವಿ. ಏನ್ ಬೆಳಗ್ಗೆ 5 ಗಂಟೆಗೆ ಎದ್ದು ಹೌದು ಸರ್. ತಿಂತಾರಾ? ತಗೊಂಡ್ ಹೋಗ್ತಾರೆ ಅಲ್ಲಿ. ತಗೊಂಡ್ ಹೋಗ್ತಾರೆ, ತಿಂತಾರಾ? ನೀವು ಮತ್ತೆ ಇನ್ನೇನ್ ನೋಡಿದ್ದೀರಾ? ಮಾಡ್ತಾರೆ? ಅದು ನಾನು ಹೇಳಲ್ಲ, ಹಬ್ಬದ ದಿನ ಬೇಡ, ಸುಮ್ನೆ ಗಲಾಟೆ ಆಗೋದು. ನಿಮ್ಮ ಯಜಮಾನ ನಮಗ್ ಫೋನ್ ಮಾಡೋದು ಯಾಕೆ ಬೇಕು? ಸರ್ ನೀವು ಮಾಡಿ, ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಶುರು ಮಾಡೋಣ. Okay, ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಬಾಂಡ್ಲಿ. ಅವ್ರು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ವಾ ನಿಮ್ಗೆ ಇನ್ನ? ಮಾಡ್ತಾರೆ, ಆಮೇಲೆ ವಿಚಾರ. ಆಮೇಲೆ ವಿಚಾರಿಸ್ಕೊಳ್ಳಿ. ಡ್ರೈ ರೋಸ್ಟಾ? ಆಯಿಲ್ ಬೇಕಾ? ಆಯಿಲ್ ಬೇಡ ಸರ್. ಹಾಕಿ ಬಾ. ಏನದು? ಫಸ್ಟ್ ಧನಿಯಾ. ಫಸ್ಟ್ ದಿನ ಬಿಡಿ ಬಿಡಿ ಬಿಡಿ, ನೀವು ಹಾಕಿ ಸಾಕು, ಫ್ರೈ ಆಗುತ್ತೆ. ಆಟೋಮೆಟಿಕ್ ಮಿಷಿನ್ ಇದೆ. ಯಜಮಾನ್ ಹೆಸರು? ಜಗದೀಶ್. ಜಗದೀಶ್. ವೆಜ್ಜಾ ನಾನ್ ವೆಜ್? ಆಮೇಲೆ ವೆಜ್. ಹೌದಾ? ಹೌದು ಸರ್. ನೀವು ವೆಜ್ ಯಜಮಾನ್ರು? ಎಲ್ಲರೂ. ಏ, ಎಷ್ಟೊಂದು ಸತ್ಯಗಳೇ ಗೊತ್ತಿಲ್ವಲ್ರಿ ನಿಮ್ಗೆ? ಏ ಗಿರ್ಜಾ ಅವ್ರೆ, ಹೇಳಿ ಸರ್. ಆಯ್ತು ಸರ್, ಮಿಕ್ಸಿ ಜಾರ್ ಬೇಕು. ಎಸ್. ಧನಿಯಾ, ಒಣಮೆಣಸಿನ್ಕಾಯಿ. ಜಾಸ್ತಿ ಆಯ್ತು. ಜಾಸ್ತಿ ಏನಾಗಲ್ಲ ಬಿಡ್ರಿ, ಸಪ್ಪೆ ಲೊಡ್ಡೊಡಿಯುತ್ತೆ. ಏ, ಈ ಕಾಳು ಹಾಕ್ತೀವಲ್ಲ ನಾವು, ಯಾವುದೇ ಕಾಳನ್ನ, ಅದು ಎಸ್ಪೆಷಲಿ ಅವರೇ ಕಾಳನ್ನು ಮಿಕ್ಸ್ ಮಾಡಿದ್ರೆ ಅದು ಸಪ್ಪೆನೇ ಆಗ್ಬಿಡುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಏನಾಗಲ್ಲ, ಸುಮ್ಮನೆ. ನಿಮ್ಮಲ್ಲಿ ಕಡಿಮೆನಾ ಖಾರ? ನಾರ್ಮಲ್ ಸಾಕಾ? ಹಾಂ, ಸಾಕು ಸರ್. ನೆಕ್ಸ್ಟು ಗಸಗಸೆ ಹಾಕಿ. ಗಸಗಸೆಗೆ ನೀವು ಸ್ಟವ್ ಆಫ್ ಮಾಡೇ ಗಸಗಸೆನ ಹಾಕೋಬೇಕು, ಇಲ್ಲಾಂದ್ರೆ ಅದು ಕೈಗೂ ಸಿಗಲ್ಲ, ಮೊದಲೇ ಬಾಯಿಗೆ ಸಿಗಲ್ಲ ಬಿಡಿ. ಓಕೆ ಸರ್. ಓಕೆ, ಅದು ಫಿನಿಶ್ ಆಯಿತು. ಫಿನಿಶ್ ಆಯ್ತಾ? ಓಕೆ. ನೆಕ್ಸ್ಟ್ ಜೀರಿಗೆ. ಎಸ್ ಮೇಡಮ್. ಜೀರಿಗೆ, ಗಸಗಸೆ. ಸ್ಪೂನ್ ಜೀರಿಗೆ. ಸಾಕಾ? ಹಾಂ, ಸಾಕು ಸರ್. ಎಸ್. ನೆಕ್ಸ್ಟು ಆಯಿಲ್ ಹಾಕಬೇಕು. ಏನಕ್ಕೋ? ಇದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ. ಹಾಕಿ. ಆಯಿಲ್ ಯಾರು ಬೇಡ ಅಂತ ಹೇಳಿದ್ರು? ಆಯಿಲ್ ಹಾಕ್ಲಾ? ಹಾಕಿ ಸರ್. ಮತ್ತೆ ಏನು ಹಾಕ್ತಾ ಇದ್ದೀರಾ ಡೈರೆಕ್ಟ್ ಆಗಿ? ಇಲ್ಲ, ನಮ್ಮ ಹಾಕಿ ಪರವಾಗಿಲ್ಲ. ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮಗನ ಕರ್ಕೊಂಬರ್ಬೇಕಾಗಿತ್ತು. ಕಾಲೇಜ್ ಎಕ್ಸಾಮ್ಸ್ ಸರ್, ಪ್ರಿಪ್ರೇಟ್ರಿ. ಓಹೋ, ಹಾಕಿ. ನೆಕ್ಸ್ಟ್ ಟೊಮೆಟೊ. ಈರುಳ್ಳಿ, ಟೊಮೆಟೊ. ಓಕೆ, ಫಸ್ಟ್ ಅದು ಮಿಕ್ಸಿ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ, ತೊಗೊಳ್ಳಿ. ಗಸಗಸೆ ಇದೆ, ಧನಿಯಾ ಇದೆ, ಗಸಗಸೆ, ಮೆಣಸಿನಕಾಯಿ ಮೆಣಸಿನಕಾಯಿ, ಇದೆ. ಧನಿಯಾ. ಇನ್ನೇನಿದೆ? ಜೀರಿಗೆ. ಜೀರಿಗೆ ಕೂಡ ಇದೆ. ಎಸ್ ಮೇಡಮ್. ಏನಿಷ್ಟ ಯಜಮಾನ್ರು ನೀವು ಮಾಡೋದು? ಅವ್ರಿಗೆ ಬೇಳೆ ಸಾರು ಒಂದೇ ಇಷ್ಟ ಜಾಸ್ತಿ. ಇದೇನು ಮಾಡ್ತಾರೆ ಹಿಂಗೆ ಹೇಳಿ, ದಿನ ಬೆಳೆ ಸಾರು ತೊಗೊಂಡೋಗ್ತಾರೆ ಅವರು. ತಿಂತಾರ? ನೋಡಿಲ್ಲ ತಾನೇ ನೀವು? ತಿಂತಾರೆ ಸರ್. ಏ ಸುಮ್ಮನೆ ರೀ, ಏನು ದಿನ ಬೆಳೆ ಸಾರು ತಿಂತಾರ? ಈಗ ಏನು ಮಾಡ್ತಾ ಇದೀರಾ ನೀವು? ಕತೆನಾ ಇದನ್ನೇ ಅದಕ್ಕೆ ಹಾಕ್ತಾ ಇದೀರಾ? ಹಾಕ್ಬೇಕು ಸರ್. ಹಾಕ್ಬಿಡ್ಲಾ? ಹಾಕಿ. ಅರ್ಧ ರುಬ್ಬಿಂಗು, ತಿರ್ಗಾ ಮಿಕ್ಸಿಂಗು. ಓಕೆ. ಅಂದರೆ ನಾವು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ ಗಿರಿಜಾ ಅವರೇ? ಹೌದು ಸರ್. ಗಿರಿನಗರದ ಗಿರಿಜಾ ಅವರೇ ಹೇಳಿ ಸರ್. ಇದಾದ್ಮೇಲೆ
ಇಷ್ಟು ಆಯ್ತಾ ಕೆಲಸ? ಅದಾಯ್ತು. ನೆಕ್ಸ್ಟ್ ಇದಕ್ಕೆ ಕಾಯಿ ಹಾಕೊಂಬಿಡಿ. ಮತ್ತೆ ಏನ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮಲ್ಲಿ? ಇದೇ ಮಾಡ್ತೀವಿ ಸರ್. ಇದೇನಾ? ಇದರಲ್ಲೇ ಸ್ವೀಟ್ ಮಾಡ್ತೀವಿ. ಇದೇ ಅಯ್ಯಯ್ಯಪ್ಪ. ಇಕ್ಕಿದ ಬೇಳೆಲಿ. ಓಹೋ, ಇದೇ ಇಕ್ಕಿದ ಬೇಳೆ ಹಿಂಗೆ ಹಾಕೋದು? ಇಲ್ಲ, ಬೇರೆ ಇಕ್ಕಿದ ಬೇಳೆ ಇರುತ್ತೆ, ಸ್ವೀಟ್ ಅಡುಗೆನೂ ಮಾಡ್ತೀವಿ. ಓಹೋ, ಮಾಡಿ 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 ಮಾಡಿ. ಆಯಿಲ್ ಎಷ್ಟು ಬೇಕು? ಸಾಕು. ಸಾಕಾ? ಇದಕ್ಕೆ ಸ್ವಲ್ಪ ತುಪ್ಪ. ಸ್ವಲ್ಪ ತುಪ್ಪ ಹಾಕ್ಲಾ? ಎಷ್ಟು ಬೇಕು ನೋಡ್ಕೊಂಬಿಡಿ. ಇಲ್ಲಿ ಓಕೆ. 2 ಸ್ಪೂನು ತುಪ್ಪ ಹಾಕೊಳ್ಳಿ, ಎಣ್ಣೆ ಹಾಕೊಳ್ಳಿ, ಒಳ್ಳೆ ಒಂದು ಕಿಚಡಿನ ಮಾಡ್ಕೊಳ್ಳಿ. ಇಕ್ಕಿದ ಬೇಳೆಯನ್ನು ಹಾಕಿ ಮಾಡ್ತಕ್ಕಂಥ ಅದ್ಭುತವಾದಂಥ ಕಿಚಡಿ. ಇದು ವಿಶೇಷ ಕಾರ್ಯಕ್ರಮ, ಮಕರ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳು. ಎಸ್ ಮೇಡಮ್. ನೆಕ್ಸ್ಟು ಸಾಸಿವೆ. ಓಕೆ. ಅದೇನು ಎಣಿಸ್ಕೊಂಡ್ಬಿಟ್ಟಿದ್ದೀರಾ? ಒಂದೇ ಒಂದು ಲವಂಗ, ಒಂದೇ ಒಂದು ಚೂರು ಚಕ್ಕೆ ಸಾಕು. ಸಾಕು. ಜೋರಾಗಿ ಮಾತಾಡ್ರಿ. ಸಾಕು ಸರ್. ಒಳ್ಳೆ ಕತೆ ಆಯ್ತು. ಮಾತಾಡಿದ್ರೆ ಅವ್ರು ಮಾತಾಡದೆ ತಡ್ಕೊಳಕ್ಕಾಗಂತೆ. ಹೋಗ್ಲಿ ಪಾಪ ಅಂತ ನಿಧಾನಕ್ಕೆ ಮಾತಾಡ್ತಾ ಇದಾರೆ ಅವರು. ಚಕ್ಕೆ ಲವಂಗ. ಚಕ್ಕೆ ಲವಂಗ ಇಲ್ಲ, ಒಂದೇ ಒಂದು ಲವಂಗ, ಇಷ್ಟೇ ಇಷ್ಟದ ಚಕ್ಕೆ. ಎಸ್. ಆಮೇಲೆ ಈರುಳ್ಳಿ. ಎಸ್ 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 ಎಸ್. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ. ಎಸ್. ಆಮೇಲೆ ಕರಿಬೇವು. ಓಕೆ. ದೆನ್ ಗೋಡಂಬಿ. ಹೌದು, ಗೋಡಂಬಿ ಬೇಕೇ ಬೇಕಿಲ್ಲ ಅಂದ್ರೆ ಒಳಗೋಗಲ್ಲ. ಹಬ್ಬ ಅಲ್ವೇನ್ರಿ, ಹಾಕೊಂಡು ಮಾಡ್ಕೊಡ್ರಿ. ಆಮೇಲೆ ಬೆಳ್ಳುಳ್ಳಿ. ಏನದು? ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಓಕೆ ಓಕೆ. ಬೆಳ್ಳುಳ್ಳಿ, ಗೋಡಂಬಿ, ಇಕ್ಕಿದ ಬೇಳೆ, ಕಾಳು ಹಾಕಿ. ಓಕೆ. ನೆಕ್ಸ್ಟ್ ರೈಸ್. ಅಕ್ಕಿ ಎಷ್ಟು? ಒಂದು ಬಟ್ಲ. ಒಂದು ಕಪ್. ಅದನ್ನ ಹಾಕ್ರಿ. ಅದನ್ನ ಮನೆಗೆ ತೊಗೊಂಡು ಹೋಗ್ತೀರಾ? 1 ಸ್ಪೂನ್ ಇಟ್ಕೊಳ್ಳೋದಂತೆ. ಏನಪ್ಪ ಇದು ಹಿಂಗೆ? ಓ, ಜಾಸ್ತಿ ಆಗಿಬಿಡುತ್ತೆ ಅಂತನಾ? ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಾವು. ಎಸ್ ಮೇಡಮ್. ನೆಕ್ಸ್ಟು ರುಬ್ಬಿರೋ ಅಂಥ ಮಸಾಲ ಹಾಕಿ ಕುಕ್ಕರ್ ಮುಚ್ಚೆ ರೆಡಿ ಆಗುತ್ತೆ. ಎಸ್ ಮೇಡಮ್. ಎಷ್ಟು ವಿಷಲ್ಲು? 1. ಅದೇನೋ ಜೋರಾಗಿ ಮಾತಾಡಿದ್ರೆ ಭಯ ಬಿದ್ದುಬಿಡ್ತೀರಾ ಅಂದರೆ ಅದು ಹೆಂಗೆ ಜೋರಾಗಿ ಮಾತಾಡ್ತೀರಾ? ಮಾತಾಡ್ರಿ ನೋಡೋಣ. ಇದೆಲ್ಲ ಆದಮೇಲೆ 2 ವಿಷಲ್ ಉಪ್ಪೆಲ್ಲ ಬೆರೆಸಿ ಮತ್ತೆ ಇದನ್ನ ಒಂದು ಸ್ವಲ್ಪ ಹಿಂಗೆ ರೋಸ್ಟ್ ಮಾಡಿ ನೀರು ಹಾಕಿ 2 ವಿಷಲ್ ಹಾಕ್ಸ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ಅವಾಗಿಂದ ಇದೊಂದೇ ಕರೆಕ್ಟಾಗಿ ಹೇಳಿದ್ದು ನೋಡಿ ನೀವು. ಎಸ್ ಮೇಡಮ್. ಆಯ್ತಾ? ನಿಮ್ಮ ಮಗ ತಿಂತಾನ ಇದನ್ನ? ನಿಮ್ಮ ಮಗನಿಗೆ ಇಷ್ಟ ಅಂತ ಹೇಳಿತಾನೆ ನೀವು? ಹೌದು ಸರ್. ಹಾಕಿ ಮೇಡಮ್. ಎಸ್. ಸ್ವಲ್ಪ ಅರಿಶಿನದ ಪುಡಿ. ಅರ್ಶಿನ ಪುಡಿ ಬರಬೇಕಾ? ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್. ಓಕೆ. ಆಮೇಲೆ ಅಷ್ಟೇ. ಇಷ್ಟೇನಾ? ಓಕೆ ಸರ್. ಮುಗಿತಾ ಕತೆ? ಮುಚ್ಚೋಣ. ಎಷ್ಟು ವಿಜಲ್ ಗಿರಿಜಾ ಅವರೇ? 2 ವಿಜಲ್ ಸಾಕಾ? ಓಕೆ ಸರ್. ಆಗಿದೆಯಾ ಪೊಂಗಲು? ಪೊಂಗಲು ಕಿಚಡಿ. ಪೊಂಗಲಲ್ಲ, ಕಿಚಡಿ ಇದು. ಓಕೆ. ಬೇಳೆ ಕಿಚಡಿ ರೆಡಿ. ಇತ್ತಿಕ್ ಬೇಳೆ ಕಿಚಡಿ 2 ಥರ. ಈ ನಾನ್ ವೆಜ್ ಮಾಡೋರು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಸಾಲ ಗಿಸಾಲ ಹಾಕಿರ್ತಾರೆ. ಈ ವೆಜ್ ಮಾಡೋರು ಸ್ವಲ್ಪ ಬೇರೆ ಥರ ಮಸಾಲ ಹಾಕಿರ್ತಾರೆ. ವೆಜ್ ತಾನೇ ನೀವು? ಬರಲ್ಲ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿನಗರದ ಗಿರಿಜಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಒಳ್ಳೆ ಕಿಚಡಿ ಮಾಡ್ಕೊಳ್ಳಿ. ಹಿದಕವರೆ ಬೇಳೆ ಕಿಚಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ ಧನಿಯಾ, ಒಣಮೆಣಸಿನಕಾಯಿ, ಗಸಗಸೆ, ಜೀರಿಗೆ ಹಾಕಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಟೊಮೆಟೊ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನಕಾಯಿ ತುರಿ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಲವಂಗ, ಚಕ್ಕೆ, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಗೋಡಂಬಿ, ಬೆಳ್ಳುಳ್ಳಿ ಹಾಕಿ ಹುರಿದು ಹಿದಕವರೆ ಕಾಳು, ಅಕ್ಕಿ, ರುಬ್ಬಿದ ಮಸಾಲ, ನೀರು, ಉಪ್ಪು, ಅರಿಶಿನ ಹಾಕಿ 2 ವಿಷಲ್ ಕೂಗಿಸಿ. ಈಗ ಹಿದಕವರೆ ಬೇಳೆ ಕಿಚಡಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಇಕ್ಕಿದ ಬೇಳೆ ಬಾತು ಕಿಚಡಿ ಏನ್ ಬೇಕಾದ್ರೆ ಅನ್ಕೋಬಹುದು.
ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ಮೇಲ್ಗಡೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ತುಪ್ಪನೇ ಹಾಕೊಂಡು ತಿನ್ಬೇಕಂತೆ, ಬೇರೆ ಹಾಕಿದ್ರೆ ಒಳಗೋಗಲ್ಲ ಸರ್ ಅಂತ ಬೇರೆ ಹೇಳಿದ್ದಾರೆ. ಓಕೆ, ಟೇಸ್ಟ್ ಮಾಡೋದಾ? ಮಂದೆ ಯಾರು ಇದ್ದೀರಾ? ನಮ್ಮ ಯಜಮಾನ್ರು, ನಾನು, ನನ್ನ ಮಗ. ಚೆನ್ನಾಗಿದೆ. ಇನ್ನೊಂದು ಥರ ಮಸಾಲೆ ಹೇಳ್ಕೊಡ್ತೀನಿ ನಿಮ್ಗೆ, ಅದನ್ನ ಹಾಕಿ ಮಾಡಿ. ಹೇಳಿ ಸರ್. ಮಿಲ್ಕಿ ಊಟ ನೋಡ್ತೀರಾ? ಯಾಕೋ? ನೋಡಲ್ಲ ಸರ್, ನಮ್ಗೆ ಇಷ್ಟ ಇಲ್ಲ. ಹೇ, ಯಾಕೆ ನೀವು ನೋಡಲ್ಲ? ನಮ್ಗೆ ಇಷ್ಟ ಇಲ್ಲ ಸರ್. ಏನು ಇಷ್ಟ ಇಲ್ಲ? ನಾನ್ ವೆಜ್ ನೋಡಕ್ಕೆ ಇಷ್ಟ ಇಲ್ಲ. ರೀ ಗಿರಿನಗರದ ಗಿರಿಜಾ, ಹೇಳಿ ಸರ್. ಅದಕ್ಕೆ ನೋಡಿ ಅಂತ ಹೇಳಿದೆ, ತಿನ್ನಿ ಅಂತ ಹೇಳದ್ನಾ? ನೋಡೋದೇ ಇಲ್ಲ, ಇನ್ನು ತಿನ್ನೋ ಐಡಿಯಾನೇ ಎಲ್ಲಿಂದ ಬರುತ್ತೆ. ಏನು ಯಜಮಾನ್ ಹೆಸರು? ಜಗದೀಶ್. ಜಗದೀಶ್, ಥ್ಯಾಂಕ್ ಯು ಸರ್. 14 ವರ್ಷದಿಂದ ಬೇಳೆ ಸಾರು ತೊಗೊಂಡೋಗ್ತಾವ್ರೆ ಅಂತ ಹೇಳ್ತಿರಲ್ಲ ಅವ್ರಿಗೆ. ನೀವು ಬೇಳೆ ಸಾರು ತಿಂತವ್ರೆ ಅಂದ್ಕೊಂಡಿದ್ದೀರಾ ನೀವು? ಏನು ಬೇರೆ ಸಿಗಲ್ವಲ್ಲ ತಿನ್ನಕ್ಕೆ? ಯಾರು ಹೇಳಿದ್ದು? ಖಾರ ಸರ್. ಚೆನ್ನಾಗಿದೆ, ಬಟ್ ಏನೋ ಸೈಡ್ಸ್ ಬೇಕಿದಕ್ಕೆ. ಮೊಸರು ಬಜ್ಜಿನೋ ಚಟ್ನಿನೋ? ನಮ್ಮಲ್ಲಿ ತುಪ್ಪ ಬಿಸಿ ಮಾಡಿದ ತಕ್ಷಣ ಹಂಗೆ ಊಟ ಮಾಡ್ಬಿಡ್ತೀವಲ್ಲ. ಹೌದು, ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜಾ ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಕಿಚಡಿನ ಮಾಡಿಕೊಟ್ಟಿದ್ದಾರೆ. ಕಿಚಡಿ ಇದ್ಕಿದ ಬೆಳೆ ಕಿಚಡಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ. ನಿಮಗೆ ನಿಮ್ಮ ಎಲ್ಲ ಫ್ರೆಂಡ್ಸು ABCD ಎಲ್ಲ ಕಾರ್ಡವರು ಓಡೋದಿರಲ್ಲ. ಸುವರ್ಣ, ಯಶಸ್ವಿನಿ, ಸೌಮ್ಯ. ಓಕೆ, ಸುವರ್ಣ, ಯಶಸ್ವಿನಿ, ಸೌಮ್ಯ ಎಲ್ಲರಿಗೂ ಥ್ಯಾಂಕ್ಸು ಬಂದಿದ್ದಕ್ಕೆ. ಪಾಪ ಅವರೆಲ್ಲರೂ ಧೈರ್ಯ ಕೊಟ್ಟು ಕರ್ಕೊಂಡ್ಬಂದಿದ್ದಾರೆ, ಬನ್ನಿ ಅಡುಗೆ ಮಾಡಿ ಏನಾಗಲ್ಲ ಅಂತೇಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಟೇಸ್ಟ್ ನೋಡಿ, ಮಲೆನಾಡಿನ ಅಡುಗೆಗಳು ಮಾಡ್ತೀವಿ, ಅದ್ಭುತವಾಗಿರೋ ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಸುಂದ್ರಮ್ಮ. ಸುಂದ್ರಮ್ಮ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಓಕೆ, ಯಜಮಾನ್ರು ಎಲ್ಲಿದ್ದಾರೆ? ಊರಲ್ಲಿದ್ದಾರೆ, ತೀರ್ಥಹಳ್ಳಿಯಿಂದ ಬಂದ್ರ ನೀವು? ಇಲ್ಲ, ಇಲ್ಲಿ ಮಗನ ಮನೇಲಿದೆ. ಏನ್ ನಿಮ್ಮ ಮಗನ ಹೆಸರು? ಅರುಣ್ ಅಂತ. ಅರುಣ್, ನಮಸ್ಕಾರ ಅರುಣ್, ಹ್ಯಾಪಿ ಸಂಕ್ರಾಂತಿ. ಓಕೆ, ಮಗನ ಮದುವೆ ಮಾಡಿದ್ದೀರಾ? ಹಾ, ಮದುವೆ ಆಗಿದೆ. ಮಗಳು ಮದುವೆ ಆಗಿದೆ, BTM ಕೊಟ್ಟಿದ್ದೀನಿ. ಓಕೆ, ಎಷ್ಟು ಜನ ಮೊಮ್ಮಕ್ಕಳು? ಒಬ್ಳು. ಮಗನ್ಗ ಮಗಳಿಗ? ಮಗಳಿಗೆ. ಓಕೆ, ಸೊಸೆ ಏನ್ ಮಾಡ್ತಾರೆ? ಸೊಸೆನೂ ಇಂಜಿನಿಯರ್. ಮತ್ತೆ ಅಡುಗೆ ಮಾಡೋದು ಯಾರು ಮನೇಲಿ? ಅಡುಗೆ ನಾನೀಗ ಆಗಾಗ ಬರ್ತಾ ಇರ್ತೀನಿ. ಓಕೆ, ವೆಜ್ಜಾ ನಾನ್ ವೆಜ್ಜಾ? ಎರಡು. ವೆರಿ ಗುಡ್. ತೀರ್ಥಹಳ್ಳಿಯಿಂದ ಬಂದಿದ್ದೀರಿ, ಹೆಂಗಿದೆ? ತೀರ್ಥಹಳ್ಳಿ ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆಯಾ? ನಮ್ಮ ಮಲೆನಾಡೇ ಇಷ್ಟ. ಅದೇ ಚೆನ್ನಾಗಿದೆ ಸರ್, ಇಲ್ಲಿ ಒಂದು ಸಾಯ್ತಾನೆ ಸರ್. ಓಕೆ, ಏನು ಅಡುಗೆ ಮಾಡ್ತಾ ಇದ್ರಿ ಮೇಡಮ್? ಮಶ್ರೂಮ್ ಕರಿ. ಮಶ್ರೂಮ್ ಕರಿ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ, ತೀರ್ಥಹಳ್ಳಿಯ ಮಲೆನಾಡಿನ ಅದ್ಭುತವಾದ ಅಡುಗೆ ತೋರಿಸೋಕ್ಕೋಸ್ಕರ ಸುಂದರಮ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ, ಮಾಡಕ್ಕೆ ಏನೇನು? ಮಶ್ರೂಮ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಇವಾಗ? ಜಾರು. ಏನಕ್ಕೆ ರುಬ್ಕೊಳಕ? ಜಾರು ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ? ಆಯ್ತು, ರುಬ್ಕೊಳ್ಳಿ. ಟೊಮೆಟೊ ಹಾಕೊಂಡಿದ್ದಾರೆ, ರುಬ್ಕೋಬೇಕು. ನೆಕ್ಸ್ಟ್ ಫಸ್ಟೇ ಟೊಮೆಟೊ ರುಬ್ಬಿಂಗ್. ಟೊಮೆಟೊ ರುಬ್ಬಿದ್ದಾರೆ, ಟೊಮೆಟೊ ಪೇಸ್ಟ್ ಆಗಿದೆ. ಎಸ್ ಮೇಡಮ್, ನೆಕ್ಸ್ಟ್ ಈರುಳ್ಳಿ. ತೀರ್ಥಹಳ್ಳಿಲಿ ಸ್ಪೆಷಲ್ ಆದ ಅಡುಗೆ ಏನು? ಕಡುಬು. ಆಮೇಲೆ ಅದಿನ್ನೊಂದೇನೋ ಒಂದು ರೈಸ್ ಮಾಡ್ತಾರಲ್ಲ, ಪೊಂಗಲ್ ಥರನೇ, ಹುಗ್ಗಿ. ಎಸ್ 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 ಎಸ್. ಗೀ ರೈಸ್ಗೆ ಏನು ಚೆನ್ನಾಗಿರುತ್ತೆ ನೀವು ಮಾಡೋದು? ಚಿಕನ್. ಗುರುವಾರ ದಿನ ಇವೆಲ್ಲ ಮಾತಾಡ್ತೀರಾ? ಒಂದು ಬಂದು ಈರುಳ್ಳಿ ಪೇಸ್ಟು, ಒಂದು ಟೊಮೆಟೊ ಪೇಸ್ಟು, ಎರಡು ರುಬ್ಕೊಂಡಿದ್ದಾರೆ. ಆಮೇಲೆ ಇನ್ನೇ ರುಬ್ಕೊಳ್ಳೋದಿದ್ಯಾ? ಇಲ್ಲ, ಅಷ್ಟೇನಾ? ಶುರು ಮಾಡೋಣ. ಒಂದು ಬಾಣಲೆ. ಇದು ಏನ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ? ಇದು ಚಪಾತಿ. ಏನ್ ತಂದಿದ್ದೀರಾ ನಿಮ್ಮ ಮನೆಯಿಂದ ನೀವು? ಚಪಾತಿ ತಂದಿದ್ದೀರಾ? ಓಕೆ, ಅಕ್ಕಿ ರೊಟ್ಟಿ ಗಿಟ್ಟಿ ಮಾಡಬಾರ್ದಾ ನೀವು? ತುಂಬಾ ಚೆನ್ನಾಗಿ ಮಾಡ್ತೀರಾ ಅಕ್ಕಿ ರೊಟ್ಟಿ? ಅಕ್ಕಿ ರೊಟ್ಟಿ. ಹೌದು, ಮಲೆನಾಡು ಕಡೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿನೋ ಇನ್ಯಾವ್ರ ಜೊತೆಗೆ ಏನೋ ತಿನ್ನೋದು ಬಿಟ್ಬಿಟ್ಟು ನಾವು ನೋಡಿ ಈರುಳ್ಳಿಗೆ ಮಾಡ್ಕೋಬೋದಲ್ಲ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಊರಿಗೆ ಹೋಗೋದು ಕಡಿಮೆ ಆಯ್ತಾ ಈಗ? ಹೋಗ್ತಾ ಇರ್ತೀವಿ. ಅವ್ರು ನಮ್ಮನೆಯವ್ರು ಊರಲ್ಲೇ ಇದ್ದಾರೆ. ಅವ್ರೇನು ಇಲ್ಲಿಗೆ ಬಂದಿರ್ತಾರ, ಆರಾಮಾಗಿ ಇದರಲ್ಲಿ ಓಡಾಡ್ಕೊಂಡು. ಅಡಿಕೆ ತೋಟ. ಅದ್ಭುತವಾದ ಜಾಗ, ಎಂತ ಜಾಗ ತೀರ್ಥಹಳ್ಳಿ. ಹೋದ್ರೆ ವಾಪಸ್ ಬರಕ್ ಮನ್ಸು ಬರಲ್ಲ.
ಕುವೆಂಪು ಪಕ್ಕದ ಮನೆನೇ ನಮ್ಮದು. ಹೌದಾ? ರಾಷ್ಟ್ರಕವಿ ಕುವೆಂಪು ಮನೆ ಪಕ್ಕದ ಮನೆ ನಿಮ್ದು? ಪಕ್ಕದ ಊರೇ ಮಕ್ಕಿ ಮನೆ ಅಂತ ಅನ್ಸುತ್ತೆ. ಮಕ್ಕಿ ಮನೆ. ಓ, ಚಿಕ್ಕ ಹಳ್ಳಿ. ನೋಡಿದ್ರ ನೀವು ಕುವೆಂಪುನವಾಗೆಲ್ಲ? ನೋಡಿದ್ವಿ. ಹಾಕಿಮ್ಮ. ಸಾಸಿವೆ ಹಾಕಿದರೆ, ಎಣ್ಣೆ ಕಾದಿದೆ. ಕರಿಬೇವು, ಹಾಕಿಮ್ಮ. ಕರಿಬೇವು, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಹಾಕ್ಬಿಡಿ. ಏನಾರ ಒಂದು ಟೊಮೆಟೊ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ಆ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗ್ಬೇಕು, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ ಅದು. ಈರುಳ್ಳಿ ಪೇಸ್ಟು ಹಾಕ್ಬಿಡ್ತೀರಾ? ಹಾಕ್ಬಿಡಿಮ್ಮ. ಈರುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಟೊಮೆಟೊ ಪೇಸ್ಟು. ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ. ಬೆಂಗಳೂರು ಬಂದ ಅಡುಗೆ ನಿಮ್ದಾ ಸೊಸೆದಾ? ಸೊಸೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಮಾಡ್ತಾಳೆ. ಹೆಂಗ್ ಮಾಡ್ಬೇಕು? ಇಲ್ಲಿ ಏನ್ ನಿನ್ನೆ ನಂಬ್ಕೊಂಡಿರಕ್ಕಾಗತ್ತಪ್ಪ? ಅವ್ರು ಕೆಲ್ಸಕ್ಕೆ ಹೋಗ್ಬೇಕು, ಬಟ್ ಅದ್ರೊಳಗೆ ಏನೋ ಒಂದು ಮಾಡ್ಕೋಬೇಕು. ಅಡಿಕೆ ಎಲ್ಲ ಟೈಮು ಊರಿಗೆ ಹೋಗ್ತೀವಿ. ಹಾ, ಮಳೆಗಾಲೆಲ್ಲ ಜಾಸ್ತಿ ಬೆಂಗಳೂರಲ್ಲೇ ಇರ್ತೀವಿ. ಹೌದಾ? ಮಶ್ರೂಮ್ ಹಾಕಿಮ್ಮ. ಮಶ್ರೂಮ್ ಡೈರೆಕ್ಟಾಗಿ ಹಾಕ್ಬಿಡೋದು ಹಿಂಗೆ? ಹಿಂಗೆ ಅದರಲ್ಲೇ ಬೇಯಿಸ್ತೀವಿ. ಓಕೆ, ಇಷ್ಟೇ ಮಸಾಲಾನ ಇದೆ ಕತೆ? ಇಲ್ಲ, ಇನ್ನೇನಿದೆ? ಇನ್ನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್. ಮುಚ್ಚಬಹುದು. ಕೊಡ್ತೀನಿ, ಮುಚ್ಚಿ. ಇದಕ್ಕೆ ನೀರೇನು ಬೇಡವಾ? ಬೇಡ, ಎಣ್ಣೆಲೆ ಫ್ರೈ ಆಗಬೇಕು. ನೀರೇ ಇಲ್ಲ ಇದಕ್ಕೆ ಕತೆ, ಬರೀ ಎಣ್ಣೆನೇ. ಎಣ್ಣೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು, ಈರುಳ್ಳಿ ಪೇಸ್ಟು, ಅದಕ್ಕೆ ಇರೋದು ನಮ್ಮ ಮಶ್ರೂಮನ್ನು ಕಟ್ ಮಾಡಿರುವಂಥ ಮಶ್ರೂಮನ್ನು ಹಾಕಿರುವಂಥದ್ದು. ರವಿ ಅವರ ಧನಿಯಾ ಪುಡಿ. ಸಾಕಾ? ಜೀರಾ ಪೌಡ್ರು ರವಿ ಅವ್ರದ್ದು. ರವಿ ಅವರ ಜೀರಾ ಪುಡಿ ಸಾಕಾ? ಗರಂ ಮಸಾಲ ಬೇಕಾ? ಓಕೆ. ಕಾಳು ಮೆಣಸಿನ ಪುಡಿ ಎಲ್ಲ ಪುಡಿ ಹಾಕ್ಬಿಟ್ಟಿದ್ದೀವಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಎಲ್ಲ ಹಾಕಿದ್ದೀವಿ. ಆಯ್ತಾ? ಒಳ್ಳೆ ಒಂದು ಮಶ್ರೂಮ್ ಗ್ರೇವಿ ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳಿದ್ದಾರೆ. ಒಳ್ಳೆ ಒಂದು ಗ್ರೇವಿ, ಒಂದು ಕುದಿ ಬಂದರೆ ಸಾಕಲ್ಲ. ಬಟ್ ಇದಕ್ಕೆ ನಾವು ನೀರೇ ಹಾಕಿಲ್ಲ. ಇಲ್ಲ, ನೀರು ಹಾಕೋದಿಲ್ಲ. ನೀರನ್ನು ಹಾಕದೆ ಮಾಡಿರುವಂತಹ ಮಶ್ರೂಮಿನ ಗ್ರೇವಿ ಜೊತೆಗೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳಿದ್ರೆ ಸುಂದರನವರು. ಹೌದು, ನೀರು ದೋಸೆ ಎಲ್ಲ ತುಂಬಾ ಚೆನ್ನಾಗಿದೆ. ನೀರು ದೋಸೆ ಎಲ್ಲ ಮಾಡ್ತೀರಿ ಮನೇಲಿ? ಮನೇಲಿ ಮಾಡ್ತೀವಿ. ಸಾಕಾ ನೋಡಿ? ಸಾಕು. ಹಾಕೋಣ. ಕೊಡಿ. ಸುಂದರನವರೇ, ಮನೆಗೆ ತಾನೇ ಹೋಗ್ತೀರಾ ನೀವು? ಏನ್ ಅರ್ಜೆಂಟ್ ಅಷ್ಟು ಬೇಗ ನಿಮ್ಗೆ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಂದರನವರು ಬಂದಿದ್ದಾರೆ. ಒಳ್ಳೆ ಒಂದು ಮಶ್ರೂಮಿನ ಗ್ರೇವಿಯ ಜೊತೆಗೆ ಚಪಾತಿ ಮನೆಯಿಂದ ಮಾಡ್ಕೊಂಬಂದು ಕೊಟ್ಬಿಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳಿ. ಮಶ್ರೂಮ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಟೊಮ್ಯಾಟೊ, ರುಬ್ಬಿದ ಈರುಳ್ಳಿ, ಉಪ್ಪು ಹಾಕಿ ಹುರಿದು ಮಶ್ರೂಮ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಶ್ರೂಮ್ ಕರಿ ಸವಿಯಲು ಸಿದ್ಧ. ನಾನು ಅನ್ಕೊಂಡೆ ನೀವು ತೀರ್ಥಹಳ್ಳಿಯಿಂದ ಬರ್ತೀರಾ ಅಂದ ತಕ್ಷಣ ಬೇರೆ ಏನೋ ಸ್ಪೆಷಲ್ ಅಡಿಗೆ ಮಾಡಿ ತೋರಿಸ್ತೀರಾ ಅಂತ. ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ, ನಾವು ಕಡುಬು, ಅಕ್ಕಿ ರೊಟ್ಟಿ. ಆಮೇಲೆ ಗ್ರೇವಿ ಎಲ್ಲ ಸಾರೆಲ್ಲ ಏನ್ ಮಾಡ್ತೀರಿ? ಸಾರೆಲ್ಲ ತರಕಾರಿ, ಚಿಕನ್, ಮೀನು ಎಲ್ಲ ಜಾಸ್ತಿ. ಮೀನ್ ಜಾಸ್ತಿ ಅಲ್ಲ ನಿಮ್ ಕಡೆ? ಮೀನ್ ಜಾಸ್ತಿ. ಅದೆಲ್ಲಿ ಸಿಗುತ್ತೋ ಮೀನ್ ಗೊತ್ತಿಲ್ಲಪ್ಪ ಅಲ್ಲಿ. ಅವ್ರು ಮಂಗಳೂರಿಂದ ಡೈರೆಕ್ಟ್ ಬರುತ್ತೆ. ಆ ಮೀನಾ? ಆ ಮೀನು ದಿನಾನು ತರಕಾರಿ ಗಾಡಿ ಹೋದಂಗೆ ಹೋಗ್ತಾ ಇರುತ್ತೆ ಮೀನ್ ಸೈಕಲ್. ನೋಡಿ, ಗುರುವಾರ ದಿನ ನೀವೇನೇನು ಹೇಳ್ತೀರ ನಮ್ಗೆ? ಮೀನ್ ಗಾಡಿ ಹೋಗ್ತಾ ಇರುತ್ತೆ, ಕೋಳಿ ಗಾಡಿ ಹೋಗ್ತಾ ಇರುತ್ತೆ. ನಿಮ್ಮನೆ ಚಪಾತಿನ ಇದು? ಒಳ್ಳೆ ಒಂದು ಮಶ್ರೂಮ್ ಗ್ರೇವಿ, ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ
ತೀರ್ಥಳಿಯ ಸ್ಪೆಷಲು. ಯಾರಿಷ್ಟ ನಿಮ್ಮಲ್ಲಿ ಗ್ರೇವಿ? ನಮ್ಮ ಮಗನಿಗೆ ಇಷ್ಟ ಸರ್. ಹೌದಾ? ನಿಮ್ಮ ಮಗನ ಹೇಳಿದ ಇದೇ ಮಾಡಮ್ಮ ಅಲ್ಲಿ ಹೋಗಿ ಅಂತ? ಚೆನ್ನಾಗಿದೆ. ಥ್ಯಾಂಕ್ ಯು ಅರುಣ್. ರಜೆ ಹಾಕಿ ನಿಮ್ಮ ತಾಯಿನ ಕರ್ಕೊಂಬಂದು ಅಡುಗೆ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸುಭಾಷಿಣಿ. ಸುಭಾಷಿಣಿ. ಏನ್ ಮಾಡ್ಕೊಂಡಿದ್ದೀರಿ? ಟೀಚರ್. ಎಲ್ಲಿ ಟೀಚರ್? ಆಪಲ್ ಕಿಡ್ಸ್ ಕಿಂಡರ್ ಗಾರ್ಡನ್ ಸ್ಕೂಲ್. ಎಲ್ಲಿದೆ? ಹೊರಮಾವು ಬಾಣಸ್ವಾಡಿ. ವರ್ಮಾವು ಬನಸ್ವಾಡಿ ಟೀಚರ್ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನ್ ಮಾಡ್ತಾ ಇದ್ದೀರಾ ಟೀಚರ್? ಕಿಂಡರ್ ಗಾರ್ಡನ್ ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಪೆಪ್ಪರ್ ಕರಿ ಲೀಫ್ ಗ್ರೇವಿ. ಪೆಪ್ಪರ್ ಕರಿ ಲೀಫ್ ಗ್ರೇವಿ. ಅಂದ್ರೆ ಮೆಣಸು ಮತ್ತು ಕರಿಬೇವಿನ ಸಾರು. ಸಾರು. ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ. ಯಾರಿದ್ದೀರಾ ಮನೇಲಿ? ನಾನು ನಮ್ಮ ಹಸ್ಬೆಂಡ್ ಇಬ್ರು ಮಕ್ಕಳು, ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳ? ಎಷ್ಟು ವಯಸ್ಸು? 10th 5th. 10th 5th. ಓಕೆ. ಯಜಮಾನ್ ಏನ್ ಮಾಡ್ತಾರೆ? IBM ಅಲ್ಲಿ ಇದ್ದಾರೆ. ವೆರಿ ಗುಡ್. ನಮ್ಮ ಇವತ್ತು ಶನಿವಾರ ಭಾನುವಾರ ರಜಾ ಅಲ್ವಾ ಯಜಮಾನ್ರಿಗೆ? ಓಕೆ. ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಗ್ರೇವಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಮುರಳಿಯವರೇ ನೋಡಿ ಅಂತ ಹೇಳಿದ್ದಾರೆ. ಟೀಚರ್ ಬೇರೆ ಸುಭಾಷಿಣಿ ಟೀಚರ್ ಬಂದಿದ್ದಾರೆ ಅಂದ್ರೆ ಮುಗಿದೋಯ್ತು ಕತೆ. ಮಾಡಕ್ಕೆ ಏನೇನು ತಿಂದಿದ್ದೀರಾ ಟೀಚರ್? ಪೆಪ್ಪರ್ ಕರಿ ಲೀಫ್ ಗ್ರೇವಿ. ಬೇಕಾಗುವ ಸಾಮಗ್ರಿಗಳು: ಕಾಳು ಮೆಣಸು, ತೊಗರಿ ಬೇಳೆ, ಉದ್ದಿನ ಬೇಳೆ, ಹುಣಸೆ ರಸ, ಒಣಮೆಣಸಿನಕಾಯಿ, ಸಾಸಿವೆ, ಇಂಗು, ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ. ರಸಂ ತರನಾ? ಸಾರ ಏನಿದು? ರಸಂ ತರ ಇಲ್ಲ, ಸ್ವಲ್ಪ ತಿಕ್ಕಾಗಿರತ್ತೆ. Okay. ಮೆಡಿಸಿನಲ್ ವ್ಯಾಲ್ಯೂ, ಸ್ವಲ್ಪ ಜೀರ್ಣಗೆ ಅದಕ್ಕೆಲ್ಲ ಒಳ್ಳೇದು. ತಿಂದು ಜಾಸ್ತಿ ಆದಾಗ ಇದು ತಿಂದ್ರೆ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ. ಓಕೆ ಓಕೆ ಓಕೆ. ಶುರು ಮಾಡೋಣ ಮೇಡಮ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕಡಾಯಿ. ಕಡಾಯ? ಏನೋ ಬೇಳೆ ತಂದ್ಬಿಟ್ಟಿದ್ದೀರಾ? ಇಲ್ಲ, ಉರಿಬೇಕು. ಬೇಳೆ ಉಡಿಯಕ್ಕ ಏನ್ ಕೊಡ್ಲಿ ನಾನು ನಿಮ್ಗೆ? ಕಡಾಯಿ, ಎಣ್ಣೆ. ಎಸ್ ಮೇಡಮ್. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಯಾರು ಕರ್ಕೊಂಡಿದ್ದೀರಾ? ಮಗನ ಮಗಳ? ಫ್ರೆಂಡ್ ಕವಿತಾ. ಕವಿತಾ ಟೀಚರ್, ನನ್ನ ಜೊತೆ ಕೆಲಸ ಅವರು ಮಾಡ್ತಾರೆ. ಟೀಚರಾ? ಹೌದು. ಸರಿ ಹೋಯ್ತು ಕೆಲಸ. ಹಾಕಿ ಬೇಳೆ. ತೊಗರಿ ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ ಒಂದೊಂದು ಸ್ಪೂನ್, 2 ಸ್ಪೂನ್. 2 ಸ್ಪೂನ್. ಓಕೆ. ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಆಗಿರ್ಬೇಕು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಭಾಷಿಣಿ ಅವರಾ? ಹೌದು ಸರ್. ಸುಭಾಷಿಣಿ ಟೀಚರ್ ಬಂದಿದ್ದಾರೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ತೊಗರಿ ಬೇಳೆನೂ ಹಾಕಿದೀವಿ, ಉದ್ದಿನ ಬೇಳೆನೂ ಹಾಕಿದೀವಿ. ಈಗ ಅದಕ್ಕೇನು ಹಾಕ್ತಾ ಇದ್ದೀನಿ ಅಂದ್ರಿ? ಮೆಣಸು. ಮೆಣಸು. ಓಕೆ ಟೀಚರ್. ಕಾಳು ಮೆಣಸನ್ನು ಹಾಕ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಬೇರೆ ಹೇಳಿದ್ದಾರೆ. ರಸಂ ಥರ, ಆದರೆ ರಸಂ ಅಲ್ಲ. ಹೌದು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಟೀಚರ್? ಸ್ಟೋರಿ ಬುಕ್ಸ್. ಅಯ್ಯೋ ಓದ್ತೀರಾ? ಓಹೋ. ವೀಣಾ ಕ್ಲಾಸ್ ಹೋಗ್ತಾ ಇದೀವಿ. ವೀಣೆ. ಹಾ. ವೆರಿ ಗುಡ್. ಹೆಣ್ಮಕ್ಳು, ಇಬ್ರು ಹೆಣ್ಮಕ್ಳು ತಗೊಂಡು ನೀವು 3 ವೀಣೆ. ಡಗ 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 3 ಒಂದೇ ಮಲ್ಲಿ 3 ವೀಣೆ. ಓಕೆ. ಸಾಕಾ? ರೌಂಡ್ ಆಗೋಯ್ತು. ಸಾಕು. ಏನು ಮಾಡೋದು ಇದನ್ನ? ಮಿಕ್ಸಿ ಜಾರಲ್ಲಿ ಹಾಕೋಣ. ತೊಳಿ, ಜಾರ್ ತೊಳಿ. ಕರಿಬೇವು ಮರ್ತೋಯ್ತಾ? ಎಲ್ಲ ಸ್ವಲ್ಪ ಹೆಂಚೆಲ್ಲ ಇಳಿಸಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಯಾಕಂದ್ರೆ ತವಾದ ಬಿಸಿ ಒಳಗಡೆನೆ ಇದು ಚೆನ್ನಾಗಿ ಲಾಸ್ಟಲ್ಲಿ ಹಾಕಿದ್ರೆ ಸಾಕು. ಓಕೆ ಮೇಡಮ್. ಮಿಕ್ಸಿ ಜಾರಲ್ಲಿ ಹಾಕೋಣ. ಎಲ್ಲ ಕಣ. ಏನಿಷ್ಟ ಯಜಮಾನ್ರಿ ನೀವು ಮಾಡೋದು? ಪುಲಾವ್. ಪುಲಾವ್. Veg. ಆಮೇಲೆ ಇಷ್ಟ ಆಗದಿರೋದು ನಿಮ್ಮ ಯಜಮಾನ್ರಿಗೆ? ದೋಸೆ ನಂಗೆ ಚೆನ್ನಾಗಿ ಬರಲ್ಲ. ಹೌದಾ? ರೊಟ್ಟಿ ಆಗ್ಬಿಡುತ್ತಾ? ಏನ್ ಮಾಡ? ಅನ್ಕೊಂಡ್ಬಿಡತ್ತೆ. ಅಂಟ್ಕೊಂಡ್ಬಿಡುತ್ತೆ. ರೊಟ್ಟಿ ಆಗ್ಬಿಡುತ್ತೆ, ಇಲ್ಲ ದೇಶದ ಮ್ಯಾಪ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಅವ್ರಿಗೆ ಇಷ್ಟ ಆಗಲ್ಲ. ಒಳ್ಳೆ ಕೆಲಸ ಆಯ್ತು. ಸ್ವಲ್ಪ ಎಣ್ಣೆ ಹಾಕಿ. ತಿರ್ಗಾ ಎಣ್ಣೆ ಹಾಕ್ತೀರಾ? ಚೂರು. ಇದು ಬೇಗ ಕರ್ಗೋಗುತ್ತೆ. ಹಾಕಿ. ಅದು ಮರ್ತೋಯ್ತು ಆವಾಗಲೇ? ಇಲ್ಲ, ಸೆಪರೇಟ್ ಆಗಿ ಮಾಡಿ. ಎಣ್ಣೆ ಹಾಕ್ಲಾ? ಸ್ವಲ್ಪ ಸಾಕು. ಓಕೆ. ಎಸ್ ಮೇಡಮ್. ಏನದು? ಗುಂಟೂರು ಮೆಣಸಿನ್ಕಾಯಿ? ಆರ್ಡಿನರಿ ಮೆಣಸಿನ್ಕಾಯಿ. ಆರ್ಡಿನರಿ ಮೆಣಸಿನ್ಕಾಯಿ. ಓಕೆ. ಅಮ್ಮನ ಮನೆ ಇರೋದಲ್ಲಿ? ಮೆಡ್ರಾಸ್. ಮಡ್ರಾಸ್ಗೆ ಹೋಗ್ತೀರಾ? ಇವಾಗ ಹೋಗೋದು ಉಂಟಾ? ಹೋಗ್ತೀವಿ. ಒಂದ್ಸರಿ ಸೆಟ್ ಆದ್ಮೇಲೆ ಹೋಗಿ ಬೇಜಾರಲ್ಲ? ನಮ್ಮ ನೇಟಿವ್ ಟ್ರಿಚಿ. ಓಕೆ. ಹೋಗಿ ಬರ್ತಾ ಇರ್ತೀವಿ. ವೆರಿ ಗುಡ್. ಇದರಲ್ಲಿ ಸ್ವಲ್ಪ ಹಿಂಗ ಹಾಕ್ತೀನಿ. ದಯವಿಟ್ಟು ಹಾಕಿ ಮೇಡಮ್, ನಿಮಗೆ ಬೇಕೇ ಬೇಕದು. ಪ್ಯೂರ್ ವೆಜ್ ಅಮ್ಮಲ್ಲಿ? ಹೌದು. ಓಕೆ ಡನ್. ಹಿಂಗೆ ಹಾಕಿದೀವಿ, ಒಣಮೆಣಸಿನ್ಕಾಯಿ ಹಾಕಿದೀವಿ, ಎಣ್ಣೆಯಲ್ಲಿ ಫ್ರೈ ಮಾಡಿದೀವಿ. ಸಾಕ ಹಾಕ್ಬಿಡೋದಾ? ಸಾಕು. ಎಷ್ಟು ಗಂಟೆ ಕೆಲ್ಸಕ್ಕೆ ಹೋಗೋದು ನೀವು ಟೀಚರ್? 8:45 ಇರಬೇಕು ಸ್ಕೂಲಲ್ಲಿ. ಅಯ್ಯೋ, ಯಜಮಾನ್ ಎಷ್ಟು ಗಂಟೆಗೆ ಹೋಗ್ತಾರೆ? ಅವ್ರು 11:30. ಮಧ್ಯಾಹ್ನ ಈಗ ಬರೋದು? 9 o'clock ಅವರು. 11:30 ನೇನಿ ಬರ್ತಾರಾ? ಹೌದು. ಪರವಾಗಿಲ್ಲ, ಒಳ್ಳೆ ಶಿಫ್ಟ್ ಅದೊಂಥರ. ಬೇಗ ಬಂದ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡ್ತಾರೆ.
ವರ್ಕ್ ಫ್ರಮ್ ವರ್ಕ್ ಫ್ರಮ್ ಅಡಿಗೆ ಮಾಡ್ತಾರಾ? ಹೆಲ್ಪ್ ಮಾಡ್ತಾರೆ. ಎಲ್ಪೆಲ್ಲ ಅವರೇ ಮಾಡೋ ಥರ ಕಾಣ್ತಾರೆ. ಹಾಕಿ ಏನವ್ರ ಹೆಸರು ಅಂತ ಹೇಳಿದ್ರಿ? ಶ್ರೀನಿವಾಸನ್. ಶ್ರೀನಿವಾಸನ್, ಚೆನ್ನಾಗಿದ್ದೀರಾ? ಓಕೆ. ರಸಮ್ ಮಾಡ್ತಾರದಲ್ಲ ನಾವು? ಸ್ವಲ್ಪ ತಿಕ್ಕಾಗಿರುತ್ತೆ, ಇದು ರಸಂ ಥರ ಇರಲ್ಲ. ಓಕೆ. ಏನು ಮಾಡೋಣ ಈಗ? ಇದು ಸಾಕಾಗುತ್ತಾ? ಸಾಕು. ಸಾಕಲ್ಲ? ಸಾಕು. ಎಣ್ಣೆ ಹಾಕಿ, ಸಾಸಿವೆ ಇದಕ್ಕಾ? ಈ ಎಳ್ಳೆಣ್ಣೆ ಎಳ್ಳೆಣ್ಣೆಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ. ಎಳ್ಳೆಣ್ಣೆನಲ್ಲಿ? ಹೌದು, ಎಲ್ಲ ಫ್ರೈ ಮಾಡೋದು ಎಲ್ಲಾನೆ. ಹೌದಾ? ವೆರಿ ಗುಡ್. ಮಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡ್ತೀರಾ? ಎಸ್. ಸಾಸಿವೆ. ಎಸ್, ಸಾಸಿವೆ. ನೆಕ್ಸ್ಟ್ ಇಂಗು. ಸಾಸಿವೆ, ಇಂಗು, ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಹಾಕಿ ನಿಧಾನಕ್ಕೆ. ಬೆಳ್ಳುಳ್ಳಿ, ಸಾಸಿವೆ, ಹುಣಸೆ ಹಣ್ಣು ನೀರು, ಹುಣಸೆ ಹಣ್ಣಿನ ರಸ. ಸ್ವಲ್ಪ ಅದು ಹುಣಸೆ ಹಣ್ಣಿನ ಚೆನ್ನಾಗಿ ಕಿವುಚ್ಕೊಂಡು ಬಿಸಿನೀರಲ್ಲಿ ಹಾಕಿ ಮಾಡಿರೋದಾ? ತಣ್ಣೀರಲ್ಲೇ ಮಾಡಿರೋದಾ? ಬಿಸಿನೀರಲ್ಲಿ ಹಾಕಿ ಮಾಡಿರೋದು. ರಸ ಬಿಡಬೇಕು ಅಂದ್ರೆ ಬಿಸಿನೀರಲ್ಲಿ ಹಾಕ್ಬೇಕು. ಹಾಕಿ ಹುಣಸೆ ಹಣ್ಣಿನ ರಸ. ಓಹೋ, ಒಳ್ಳೆ ಅಡುಗೆ ಮಾಡ್ಕೊಳ್ಳಿ. ಹಬ್ಬದ ದಿನ ಇದೊಂದಿನ ರಸಮ್ ಮಾಡ್ಕೊಳ್ಳಿ. ರಸಮ್ ಅಲ್ಲ, ಇದು ಸಾರು ಅಂತ ಬೇರೆ ಹೇಳ್ತಾ ಇದ್ದಾರೆ. ಪೇಸ್ಟ್ ಹಾಕೊಂಡ್ಬಿಡು. ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ. ಪೆಪ್ಪರ್ ಕರಿ ಲೀಫ್ ಗ್ರೇವಿ. ಏನಕ್ಕೆ ಚೆನ್ನಾಗಿರುತ್ತೆ ಇದು? ಅನ್ನಕ್ಕೆ. ಅನ್ನಕ್ಕ? ಒಂದು ವಾರನೂ ಇಟ್ಕೋಬಹುದು, ಏನಾಗಲ್ಲ. ಇದು ಈ ಕೆಲ್ಸಕ್ಕೆ ಹೋಗೋದಲ್ಲ ಇದೇ ಕತೆನಪ್ಪ. ಒಂದ್ ವಾರ ಇಟ್ಕೋಬಹುದು, ಒಂದ್ ವಾರ ಇಟ್ಕೊಂಡು ತಿನ್ನಕ್ಕಾಗತ್ತಾ ಇದನ್ನ? ಟೀಚರ್ ಚೆನ್ನಾಗಿರುತ್ತೆ ಸರ್. ಅಯ್ಯೋಯಪ್ಪ, ಕಷ್ಟ ಇದೆ ಜೀವನದಲ್ಲಿ ಶ್ರೀನಿವಾಸನ್ಗೆ. ನಮ್ದ್ರಲ್ಲಿ ಡೆಲಿವರಿ ಆಗಿರೋ ಲೇಡೀಸ್ಗೆಲ್ಲ ಇದು ಕೊಡ್ತಾರೆ. ಅವ್ರು ತಿನ್ಕೋಬೋದು ಬಿಡಿ, ಬೇರೆಯವ್ರ ಕತೆ ಹೇಳಿ. ಉಪ್ಪು ಹಾಕೋಣ. ಎಸ್ ಮೇಡಮ್, ಹಾಕಿ. ತಮಿಳಲ್ಲಿ ಏನದು ಇದಕ್ಕೆ? ಏನ್ ಕೊಳಂಬಿದು? ಮಿಳಗು ಕರಿವೇಪ್ಲ ಕೊಳಂಬು. ಅದು ತಾಯಿದೆ. ಓಕೆ. ಬೆಲ್ಲ, ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು, ಕರಿಬೇವು ಮತ್ತು ಕಾಳು ಮೆಣಸಿನ ಗ್ರೇವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅನ್ನಕ್ಕೆ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸರಿ ತಿನ್ನೋಡಿ. ಓಕೆ, ಆಯ್ತಾ? ಮುಚ್ಬೇಕಾ? ಆಯ್ತಾ? ಅಬ್ಬಾ, ಎಣ್ಣೆ ಮೇಲ್ ಬಂದಿದೆ. ಗಟ್ಟಿ ಗೊಜ್ತರ, ಪುಳಿಯೋಗರೆ ಗೊಜ್ತರ ಕಾಣ್ತಾ ಇದೆ. ಇದು ಬಗ್ಸೋದಾ? ಬಗ್ಸಿ. ಸೇಮು ಪುಳಿಯೋಗರೆ ಗೊಜ್ಜೆ ಇದು. ಇನ್ನೇನು 15 ದಿನ ಇಟ್ಕೊಂಡು ತಿನ್ಬೋದು, ಒಂದು ತಿಂಗಳು ಇಟ್ಕೊಂಡು ತಿನ್ಬೋದೇನೋ. ಮೇಲ್ಗಡೆ ಎಣ್ಣೆ ಬಂದಾಗಲೇ ಅದು ಆಗಿದೆ ಅಂತ ಗೊತ್ತಾಗೋದು. ಸಂಕ್ರಾಂತಿ ದಿನ ಅಲ್ಲಿ ಎಲ್ಲ ಸ್ವೀಟ್ ಎಲ್ಲ ತಿಂತೀವಿ ತಾನೆ. ತಿಂದು ಜಾಸ್ತಿ ಆದಾಗ ಜೀರ್ಣ ಆಗುತ್ತೆ ಅಂತ ಅದಕ್ಕೋಸ್ಕರ. ಸಖತ್ತಾಗಿ ಹೇಳಿದ್ದೀರಾ ಬಿಡಿ ನೀವು. ಪೆಪ್ಪರ್ ಕರಿ ಲೀಫ್ ಗ್ರೇವಿ. ಸುಭಾಷಿಣಿ ಅವರು ಟೀಚರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಗ್ರೇವಿನ ಮಾಡಿದ್ದಾರೆ. ಕಾಳು ಮೆಣಸು ಮತ್ತು ಕರಿಬೇವಿನ ಒಂದು ಗ್ರೇವಿನ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ತಿಂದು ಜಾಸ್ತಿ ಆದಾಗ ಮಾತ್ರ ತಿನ್ನಿ ಸರ್, ತುಂಬಾ ಜೀರ್ಣ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪೆಪ್ಪರ್ ಕರಿ ಲೀಫ್ ಗ್ರೇವಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ತೊಗರಿ ಬೇಳೆ, ಉದ್ದಿನ ಬೇಳೆ ಹಾಕಿ ಹುರಿದು, ಕಾಳು ಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ, ನಂತರ ಒಣಮೆಣಸಿನಕಾಯಿಯನ್ನು ಹಾಕಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಹುಣಸೆ ರಸ, ರುಬ್ಬಿದ ಮಸಾಲ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಬೆಲ್ಲ ಹಾಕಿ ಕುದಿಸಿದರೆ ಪೆಪ್ಪರ್ ಕರಿ ಲೀಫ್ ಗ್ರೇವಿ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕಾಳು ಮೆಣಸು ಮತ್ತು ಕರಿಬೇವಿನ ಗ್ರೇವಿಯನ್ನ ಮಾಡಿಕೊಟ್ಟಿದ್ದಾರೆ. ಸುಭಾಷಿಣಿ ಇವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಟೀಚರ್, ಟೇಸ್ಟ್ ಮಾಡೋದಾ? ಅನ್ನೋ ಜೊತೆಗೆ ಇದು? ಹೌದು, ಚೆನ್ನಾಗಿದೆ. ನಿಮ್ಮಲ್ಲಿ ಮಾಡ್ತೀರಾ ಇದನ್ನ? ಹೌದು. ಯಾವಾಗ ಮಾಡೋದು? ತಿನ್ ಜಾಸ್ತಿ ಆದಾಗ? ಹೌದು. ಪೊಂಗಲ್ ಜೋರಾ? ಹೌದು ಸರ್. ಪೊಂಗಲು. ಜಾಸ್ತಿ ಹಾಕೊಳ್ಳ, ಕಡಿಮೆ ಹಾಕೋಬೇಕು? ಕಡಿಮೆ ಹಾಕೊಳ್ಳಿ ಫಸ್ಟ್. ಚೆನ್ನಾಗಿದ್ರೆ ಜಾಸ್ತಿ ಹಾಕೊಳ್ಳಿ. ಹುಳಿಗಿಳಿಲ್ಲ ಜಾಸ್ತಿ ಇರ್ಬೋದು ಅನಿಸ್ತಾ ಇದೆ ಅಲ್ವಾ? ಏನಿಲ್ಲ, ಪುಳಿಯೋಗರೆ ಪುಡಿನ ಗೊಜ್ಜೆನೆ ತರನೇ ಇರ್ಬೋದು. ಬಾಯಿ ಕೆಟ್ಟೋದಾಗ, ಸ್ವಲ್ಪ ಚೇಂಜ್ ಆಫ್ ಟೇಸ್ಟ್ ಬೇಕು ಅಂದಾಗ ಚೆನ್ನಾಗಿದೆ, ಸ್ವಲ್ಪ ಟೇಸ್ಟ್ ಬೇರೆ.
ಒಂದು ವಾರ ಎಲ್ಲ ಮಾಡಿಬಿಡಿ, ಮನೆ ತಿನ್ನಕ್ಕಾಗಲ್ಲ. ಫ್ರಿಜ್ಜಲ್ಲಿ ಇಡ್ತೀವಿ ಸರ್ ನಾವು. ಸ್ವಲ್ಪ ಎಲ್ಲ ಒಂದು ಕಡೆ ನಮ್ಮ ಈರುಳ್ಳಿ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಈರುಳ್ಳಿ ಗೊಜ್ಜೆಲ್ಲ ಮಾಡ್ಕೊಳ್ತೀವಿ. ಇದೇ ಥರ ಮಾಡ್ಕೊಳ್ತೀವಿ ನಾವು. ಇದೇ ಥರ ಮನೆಯಲ್ಲಿ ಕರಿಬೇವಿದೆ. ಕರಿಬೇವು ಒಂದು ಜಾಸ್ತಿ ಇದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೇಮ್ ಟು ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಇನ್ನೆರಡೆರಡು ದಿನ ಇದೆ, ಹಬ್ಬ ಬಂದ್ಬಿಡುತ್ತೆ. ಮುರಳಿಯವರೇ, ನಮ್ಮ ಸ್ಟೈಲ್ನಲ್ಲಿ ಒಂದು ಅಡುಗೆ ಮಾಡಿ ತೋರಿಸ್ತೀವಿ ನೋಡಿ ಅಂತ ಹೇಳೋಕ್ಕೋಸ್ಕರ ಮೈಸೂರಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಪ್ರೀತಿ ಹರೀಶ್. ಪ್ರೀತಿ ಹರೀಶ್ ಅವರೇ. ಹರೀಶ್ ಅವ್ರು ಏನ್ ಮಾಡ್ತಾರೆ? ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ? ಮೈಸೂರಿಂದ ಬಂದಿದ್ದೀರಿ? ಎಲ್ಲಿ ಮೈಸೂರು ಮನೆ? JP ನಗರ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಇಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಎಷ್ಟನೇ ಕ್ಲಾಸು? ಒಬ್ಬ 1ನೇ ಕ್ಲಾಸ್, ಒಬ್ಬ LKG, ಒಬ್ಳು. ಓಹೋ, ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಯಜಮಾನ್ರು ಬಂದಿದ್ದಾರಾ? ಹೌದು, ಬಂದಿದ್ದಾರೆ. ಅಮ್ಮನ ಮನೆ? ನಿಮ್ಮ ಅಮ್ಮನ ಮನೆ ಇರೋದು ನಂಜನಗೂಡು. ಯಜಮಾನ್ರು ಬಂದಿದ್ದು ಅತ್ತೆ ಮನೆ ಇದಾ? ಅತ್ತೆ ಮನೆ ಇದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 7 ವರ್ಷ ಆಯ್ತು. ಈ ಜನವರಿ 29ಕ್ಕೆ 8 ವರ್ಷ ಆಗುತ್ತೆ. ಅಬ್ಬಾ, ಏನ್ ಆಗ್ಬಿಡುತ್ತೆ, ಇನ್ನೊಂದು ವಾರಕ್ಕೆ ಆಗ್ಬಿಡುತ್ತೆ. ಆನಿವರ್ಸರಿ ಸ್ಪೆಷಲ್. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ವಿ? ಕಾಜು ಬರ್ಫಿ. ಕಾಜು ಬರ್ಫಿ ಮನೇಲೆ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. 900-1000 ರೂಪಾಯಿ KG ಕೊಟ್ಟು ಎಲ್ಲೆಲ್ಲೋ ತಿನ್ನಕ್ಕೆ ಹೋಗ್ಬೇಡಿ ಸಾರ್. ಒರಿಜಿನಲ್ ಕಾಜುನ ತಂದು ಹಾಕಿ ನೀವೇ ಮನೇಲಿ ಮಾಡ್ಕೊಳ್ಳಿ ಅಂತ ಇದ್ರೆ ಕಾಜು ಬರ್ಫಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಕಾಜು ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ. ಶುರು ಮಾಡೋಣ? ಓಕೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕಡಾಯಿ ಕೊಡಿ. ಏನಕ್ಕೋ ಕಡಾಯಿ? ನಾನ್ ಸ್ಟಿಕ್ ಏನಕ್ಕೆ? ಪಾಕ ತಗೊಳಕ್ಕೆ. ಇದನ್ನೇನ್ ಮಾಡ್ತೀರಿ? 1 ಸ್ಟ್ರಿಂಗ್ ಪಾಕ ತಗೋಬೇಕು. ಅದು ಕಾಜು ಮತ್ತೆ ಪೌಡರ್ ಮಾಡ್ಕೋಬೇಕು. ಹೇಳಿ ಪ್ರೀತಿ ಅವರೇ. ಸಕ್ಕರೆ ಹಾಕ್ತಾ ಇದ್ದೀನಿ ಪ್ಯಾನ್ಗೆ. ಓಕೆ. ಏನು ಹಬ್ಬಕ್ಕೆ ಸ್ಪೆಷಲ್ ಏನು ಮಾಡ್ತೀರಾ ನಿಮ್ಮಲ್ಲಿ? ನಮ್ಮ ಮನೇಲಿ ಬರ್ಫಿ, ಪೇಡ. ವೆಜ್ಜಾ ನಾನ್ ವೆಜ್ಜಾ ಮನೇಲಿ? ನಾನ್ ವೆಜ್ಜು, ವೆಜ್ ಎರಡೂನುವಾ? ಓಕೆ. 1/4 ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಮುಳುಗೋ ಅಷ್ಟೇ. ಓಕೆ. ಇದು ಪಾಕ ಬರ್ಲಿ. ಪಾಕ ಬರೋಷ್ಟರಲ್ಲಿ 1 ಸ್ಟ್ರಿಂಗ್ ಪಾಕ ಬರಬೇಕು, ಒಂದೇಳೆ ಪಾಕ ಬರಬೇಕು. ಆಯ್ತು. ಅಷ್ಟರಲ್ಲಿ ನಾನು ಕಾಜುನ ಪೌಡರ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ಕಾಜು ಹಾಕ್ತಾ ಇದ್ದೀನಿ ಈಗ. ಎಸ್ ಮೇಡಮ್. ಒಟ್ಟಿಗೆ ಫೈನ್ ಪೌಡರ್ ಮಾಡ್ಕೋಬೇಡಿ. ಓಕೆ. ಯಾಕೋ? ಇಲ್ಲ ಅಂದ್ರೆ ಪೇಸ್ಟ್ ತರ ಆಗ್ಬಿಡುತ್ತೆ ಸರ್. ಅದ್ರ ಆಯಿಲ್ ಎಲ್ಲಾನು ಇದಾಗ್ಬಿಡುತ್ತೆ. ಸ್ವಲ್ಪ ಪೌಡರ್ ಮಾಡಿ. ಚಿಕನ್ ತರ. ಅಂದ್ರೆ ಸ್ವಲ್ಪ ನೋಡ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಓಕೆ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರು ಕೆಲಸಕ್ಕೆ ಮೈಸೂರಲ್ಲಿ? 8 ಗಂಟೆಗೆಲ್ಲ ಹೊರಡ್ತಾರೆ ಸರ್. ಓಹೋ. ಮನೇಲಿ ಯಾರ್ಯಾರು ಇದ್ದೀರಾ ಪ್ರೀತಿ ಅವರೇ? ನಾನು, ನಮ್ಮ ಅತ್ತೆ, ನಮ್ಮಿಬ್ರು ಮಕ್ಳಿದ್ವಿ. ಅತ್ತೆ ಏನ್ ಮಾಡ್ತಾರೆ? ಅಡುಗೆ ಮಾಡ್ತಾರಾ? ಮಾಡ್ತಾರೆ. ಅವರೇ ಮಾಡ್ತಾರಾ? ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಓಕೆ. ಮಕ್ಕಳು ಯಾವ ಸ್ಕೂಲಿಗೆ ಹೋಗ್ತಾರೆ? ಮಹರ್ಷಿ ಪಬ್ಲಿಕ್ ಸ್ಕೂಲ್. ಇಲ್ಲಿದೆ JP ನಗರದಲ್ಲ? JP ನಗರದ ವಿಶ್ವೇಶ್ವರ ನಗರ. ಓಕೆ. ಯಜಮಾನ್ರು ಕೆಲ್ಸಕ್ಕೆ ಹೋಗೋದು? AT&S ಅಲ್ಲಿ. ಏನೋ ನಂಜನಗೂಡು AT&S. ಓಕೆ. ಏನ್ ಮಾಡ್ತೀರಾ ನಿಮ್ಮ ಮನೇಲಿ ಈ ಸರಿ ಸಂಕ್ರಾಂತಿಗೆ? ಸರ್, ಇನ್ನೂ ಏನು ಐಡಿಯಾ ಹಾಕೊಂಡಿಲ್ಲ. ಡಿಸೈಡ್ ಮಾಡಿಲ್ವ ಇನ್ನ? ಓಲಿ ಏನ್ ಮಾಡ್ಬೇಕು ಅನ್ಕೊಂಡು? ಒಬ್ಬಟ್ಟು ಎಲ್ಲ ಮಾಮೂಲಿ ಮಾಡ್ತೀವಿ ಸರ್. ಮಕ್ಕಳಿಗೆ ಜಾಮೂನ್ ಇಷ್ಟ. ಸರ್, ಮಕ್ಕಳಿಗೆ ಜಾಮೂನ್ ಇಷ್ಟ. ಅಷ್ಟೇ, ಯಾವ್ದು ಇಷ್ಟ ಅದ್ ಮಾಡ್ಕೊಳ್ಳೋದು. ಫೈನ್ ಪೌಡರ್ ಆಗಿದೆ. ಎಸ್ ಮೇಡಮ್. ಆಯ್ತಾ? ಈಗ ಏನ್ ಮಾಡ್ಬೇಕು ಕತೆ ಹೇಳಿ. ಪಾಕ ಬಂದಿದ್ಯಾ? ಗೊತ್ತಿಲ್ಲ ಮೇಡಮ್, ನೋಡ್ಕೋಬೇಕು. ನಿಮ್ ಪಾಕ ನೀವು ನೋಡ್ಕೋಬೇಕು. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ? ಸರ್, ಅದೇ ಟಿವಿ ನೋಡೋದು ನಿಮ್ದು ಪ್ರೋಗ್ರಾಮ್. ಬಂದಿದ್ಯಾ? ಇಲ್ಲ ಸರ್, ಈಗ ಚೂರು ಬರ್ಬೇಕಾ? ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ? ಟಿವಿ ನೋಡೋದು, ಪೇಪರ್ ಓದೋದು, ದೊಡ್ಡ ಕೆಲಸ ಅದು. ಆಮೇಲೆ ಮುಂದಕ್ಕೆ ಅಷ್ಟೇ ಸರ್. ಯಜಮಾನ್ರಿಗೆ ಯಾವತ್ತು ರಜಾ? ಸಾಟರ್ಡೇನಾ ಸಂಡೇನಾ? ಸಂಡೇ ಸರ್. ಸಂಡೇ ಮಾತ್ರ ರಜಾನಾ? ಸಾಕು ಬಂತು. ಎಸ್. ಈಗ ಕ್ಯಾಶ್ಯೂ ಪೌಡರ್ ಹಾಕೋತಾ ಇದ್ದೀನಿ. ಓಕೆ. ಗೋಡಂಬಿಯ ಪುಡಿ. ಗೋಡಂಬಿ ಪುಡಿ. ಎಸ್. ಗೋಡಂಬಿ ಪುಡಿ, ಸಕ್ಕರೆ ಪಾಕ, ಒಂದೇಳೆ ಪಾಕದೊಳಗೆ ಗೋಡಂಬಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಆ ಪುಡಿನ ಅದರೊಳಗೆ ಹಾಕಿದೀವಿ ಅಷ್ಟೇನೆ. ಬರೀ ಸ್ವಲ್ಪ ಏಲಕ್ಕಿ ಪೌಡ್ರು.
ಹೌದಾ ಯಾಕಂದ್ರೆ ಅದು ಅದ್ರ ಸ್ಮೆಲ್ಲೇ ಬಂದ್ಬಿಟ್ರೆ ಕಾಜು ಸ್ಮೆಲ್ ಬರಲ್ಲ ಅದಕ್ಕೆ. ಹೌದಾ ನಿಮ್ಮ ಅತ್ತೆಯವ್ರ ಹೆಸರೇನು? ಉಷಾ. ಉಷಾ ಅವರೇ ನಮಸ್ಕಾರ. ಏನು ಚೆನ್ನಾಗಿ ಮಾಡ್ತಾರೆ ನಿಮ್ಮ ಅತ್ತೆಯವರು? ನಮ್ಮ ಅತ್ತೆ ಅಡುಗೆಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಆದರೂ ನಿಮ್ಮ ಅತ್ತೆ ಮಾಡೋದು ಇಷ್ಟಪಟ್ಟು ತಿನ್ನೋದೇನು ನೀವು? ಪುಳಿಯೋಗರೆ ಕಷ್ಟಪಟ್ಕೊಂಡು ತಿನ್ನೋದು ಆ ಥರ ಏನಿಲ್ಲ, ಎಲ್ಲ ಅಲ್ಲ ಒಂದು ಚೆನ್ನಾಗಿರಲ್ಲ. ಏನು ಎಲ್ಲರೂ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತೇನಿಲ್ಲ. ನೀವು 5 ಸ್ಟಾರ್ ಹೋಟೆಲ್ ಚೆಫ್ ಕರ್ಸಿದ್ರು ಕೂಡ ಅವ್ನೇನೋ ಒಂದು ಚೆನ್ನಾಗಿ ಮಾಡಲ್ಲ. ಅಂದ್ರೆ ಅದು ಪಲಾವ್ ಎಲ್ಲಾನು ಸ್ವಲ್ಪ ಅವರು ನೀರು ಇದು ಮಾಡ್ಬಿಡ್ತಾರೆ ಅಷ್ಟೇನೆ. ಏನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ, ಈಗ ಮುದ್ದೆ ಆಗ್ಬಿಡುತ್ತೆ. ಹಾ, ಸ್ವಲ್ಪ ಇವಾಗ ನಿಮ್ಮ ಅತ್ತೆ ಕೇಳಿಸ್ಕೊಂಡಿದಾರಲ್ವಾ, ನಾಳೆ ಇದಾಗ ಚೆನ್ನಾಗಿ ಮಾಡ್ತಾರೆ. ಪುಳಿಯೋಗರೆ ಚೆನ್ನಾಗಿ ಮಾಡ್ತಾರೆ. ಹಾ, ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ಜಾಸ್ತಿ ಮಾಡಲ ಸ್ವಲ್ಪ? ಇನ್ನೂ ಸ್ವಲ್ಪ ಸರ್, ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೇಡ ಸರ್, ಒಂದು ಮೀಡಿಯಂ ಫ್ಲೇಮಲ್ಲಿ ಇರಲಿ. ಇನ್ನು ಹೈ ಫ್ಲೇಮ್ ತುಂಬ ಇದೆ, ಮಾಡಿ ನೀವು. ಹಾಂ ಕರೆಕ್ಟ್ ಇದೆ, ಮಾಡಿ. ಇದನ್ನ ಏನು ಮಾಡ್ತೀರಿ, ಪ್ಲೇಟ್ ಎಲ್ಲ ಕಟ್ ಮಾಡೋದಾ? ಇಲ್ಲ ಸರ್, ಇದು ಸ್ವಲ್ಪ ಇದು ಗಟ್ಟಿಯಾಗಿ ಇದು ಪಾತ್ರೆಯಿಂದ ಬಿಡುತ್ತೆ ಅದು. ಹೌದು. ಅದಾದ್ಮೇಲೆ ಇದು ಪ್ಲೇಟಲ್ಲಿ ಸ್ಕ್ವೀಸ್ ಮಾಡ್ಕೋತೀನಿ. Okay. ತುಪ್ಪ ಹಾಕೊಂಡು ಸ್ಕ್ವೀಸ್ ಮಾಡ್ಕೊಂಡು ಇದನ್ನ ಹಾಕೊಂಡು ಓಕೆ. ಸ್ವಲ್ಪ ಸಾಫ್ಟ್ ಡೌ ಮಾಡ್ಕೊಂಡು ಆಮೇಲೆ ಇದರಲ್ಲಿ ಒಂದು ಪ್ಲೇಟಲ್ಲಿ ತಗೊಂಡು ಇದನ್ನ ಲಟನ್ಗೆ ತಗೊಂಡು ಹೋಗ್ತಿರುತ್ತೆ. ಅದಕ್ಕೆ ಸಿಲ್ವರ್ ಪೇಪರ್ ಮೇಲೆ ಹಾಕ್ಬಿಟ್ಟು ಇನ್ನ ಆಮೇಲೆ ಕತೆ ಇದೆ, ತುಂಬ ಇದೆ ಕತೆ. ಮಾಡಿ 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 ಮಾಡಿ. ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ತೋರಿಸಿದೀವಿ, ನೋಡಿದ್ದೀರಾ? ಸರ್ ನೀವು ಎಷ್ಟು ಎಲ್ಲ ತೋರಿಸಿರ್ತೀರಾ ಸರ್, ಹಾಗಂತ ನಾವು ಹುಡ್ಕೊಂಡು ಹೋಗ್ಬೇಕು ಯಾವ್ದು ಮಾಡಿಲ್ಲ ಅಂತ. ಇಲ್ಲ ಛೇ ಛೇ, ನಾವು ಮಾಡೋದು ಬೇರೆ, ಬಟ್ ನೀವು ನಾವು ಮಾಡಿದ್ದು ಮಾಡ್ಬೋದು, ಅದೇನು ಟೆನ್ಷನ್ ಏನಿಲ್ಲ. ಗಟ್ಟಿ ಆಗ್ಬೇಕಲ್ಲ ಇದು? ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಗಟ್ಟಿ ಆಗುತ್ತೆ ಸರ್. ಸಪೋಸ್ ಆಗಲಿಲ್ಲ ಆ ಥರ ಏನಿಲ್ಲ ಸರ್, ಆಗುತ್ತೆ. ಏನು ಮಾಡ್ಬೋದು? ಕ್ಯಾಶ್ ಪೌಡರ್ ಹಾಕೋಬೇಕಷ್ಟೇ. ಹ್ಞೂ, ಸಖತ್ತಾಗಿ ಹೇಳಿದ್ರಿ ನೀವು. ಮಿಲ್ಕ್ ಪೌಡರ್ ಹಾಕಿದ್ರೆ ಸಾಕು. ತುಪ್ಪ ಎಲ್ಲ ಬೇಡವಾ? ಇಲ್ಲ ಸರ್, ತುಪ್ಪ ಏನು ಬೇಡ ಇದಕ್ಕೆ. ತುಪ್ಪ ಗಿಪ್ಪ ಏನು ಬೇಡ ಇದಕ್ಕೆ? ಕೈ ಬಿದ್ದೋಗುತ್ತೆ ತಿರ್ಸೋ ಅಷ್ಟೊಳಗೆ. ತಿರ್ಗಿಸಿ ಕಾಣುತ್ತೆ ಇವಾಗ. ಇಲ್ಲ ಸರ್, ತಳ ಕಚ್ಚಬಾರ್ದು, ಹಂಗೆ ತಿರ್ಗಿಸ್ತಾ ಇರ್ಬೇಕು ಅದನ್ನ. ಸಾಕು, ಇನ್ನೂ ಸ್ವಲ್ಪ ಆಗ್ಬೇಕಷ್ಟೇ. ಮಾಡಿ 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 ಮಾಡಿ. ಸ್ವಲ್ಪ ತುಪ್ಪ ಸ್ವಲ್ಪ ಗ್ರೀಸ್ ಮಾಡ್ಕೊಬಿಡ್ತೀನಿ. ಏನು ಮಾಡಬೇಕು? ಗ್ರೀಸ್ ಮಾಡ್ಕೊತೀನಿ. ಗ್ರೀಸಿಂಗ್ ಮಾಡ್ಕೊಳ್ತೀರಾ? ಸೌರ್ಕೊಂಡು ಸ್ವಲ್ಪ ತುಪ್ಪ ಸಾಕಾ? ಸಾಕು ಸರ್. ತಟ್ಟೆಲಿ ಹಾಕೊಂಡು ಏನು ಮಾಡ್ತೀರಿ? ಈಗ ಸ್ವಲ್ಪ ಸ್ಪೂನ್ ತಗೊಂಡು ಚೆನ್ನಾಗಿ ಇದನ್ನ ಆರಿಸ್ಕೋತೀನಿ ಸರ್. ಸ್ವಲ್ಪ ಪ್ಯಾನ್ ಇದ್ರೆ ಹಾಕೊಂಡು, ಇಲ್ಲ ಅಂದ್ರೆ ಹಾಗೆ ಆರಿಸ್ಕೊಂಡು ಅದನ್ನ ಸ್ವಲ್ಪ ಉಂಡೆ ಕಟ್ಕೋತೀವಿ. ಹಾಂ, ಆಮೇಲೆ ಅದನ್ನ ಲಟ್ಟಣಿಗೆ ತಗೊಂಡು ಸ್ವಲ್ಪ ಒತ್ತಿದ್ರೆ ಆಗ ನಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ಬರುತ್ತೆ. ಓಕೆ. ಆಫ್ ಮಾಡಲಾ? ಎಸ್. ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡು ಕಟ್ಕೋಬೇಕು. ಬಿಸಿ 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 ನಿಧಾನಕ್ಕೆ ಮಾಡಿ ಪ್ರೀತಿ. ಪ್ರೀತಿಯವರು ಡಿಸೈಡ್ ಮಾಡಿಬಿಟ್ಟಿದ್ರು, ಏನಾದ್ರು ಬರ್ಫಿ ಬಂದಿಲ್ಲ ಅಂದ್ರೆ ಅದನ್ನ ಪುಡಿ ಮಾಡಿ ಕಡಲೆ ಸಿಡ್ತಾರ ಹಂಚ್ಬಿಡೋದು ಅಂತ. ಇಲ್ಲ ಮೇಡಮ್ ಬರುತ್ತೆ ಅಂತೇಳಿ ಸ್ವಲ್ಪ ಕಾಯ್ತಾ ಇದ್ದಾರೆ. ತಣ್ಣಗಾದ ತಕ್ಷಣ ಕಟ್ ಮಾಡ್ತಾರೆ. ಕಟ್ ಮಾಡಿ ಮೇಡಮ್, ನೋಡೋಣ ಹೆಂಗೆ ಬರುತ್ತೆ. ಹ್ಯಾಪಿ ಬರ್ಡೇ ಪ್ರೀತಿ ಅವರೇ, ಕಟ್ ಮಾಡಿ. ನಿಮ್ಮ ಯಜಮಾನ್ರಿಗೆ ಮಾಡಿಕೊಟ್ರೆ ಇದನ್ನ ಹರೀಶ್ ಅವ್ರಿಗೆ? ಸರ್ ಮಾಡಿದ್ದೀನಿ, ಮನೇಲೆಲ್ಲ ಚೆನ್ನಾಗೇ ಬಂದಿದೆ ಸರ್. ಇಲ್ಲೇನು ಕೆಟ್ಟಾಗಿ ಬಂದಿದೆ ಸರ್ ಇದು ದೊಡ್ಡ ಸ್ಟವ್. ದೊಡ್ಡ ಸ್ಟವ್ ಅಂತ ನಮ್ಮ ಮೇಡಮ್, ಚಿಕ್ಕ ಸ್ಟವ್ ಮೇಡಮ್. ಸರ್ ಫ್ಲೇಮ್ ನಾವು ಮನೇಲಿ ಮಾಡೋದಕ್ಕೆ ಇಲ್ಲೋಕೆ ವ್ಯತ್ಯಾಸ ಇದೆ ಓಕೆ ಆಯ್ತಾ? ಫೈನಲ್ ಒಂದು ಗತಿ ಕಾಣಿಸಿದ್ರಾ? ಸರ್ ಇದು ಬರಲ್ಲ ಸರ್. ಇದೇನು ಹೆಸರು? ಗೋಡಂಬಿಯ ಕಾಜು ಬರ್ಫಿ. ಕಾಜು ಬರ್ಫಿ. ಇದು ಭಾಳ ಏನು ಭಯ ಬಿಡ್ಬಿಡ. ಎಲ್ಲ ಕೆಲವು ಸರಿ ಹಿಂಗೆ ಆಗ್ತಾ ಇರುತ್ತೆ. ರಿಯಾಲಿಟಿ ಅಂದರೆ ಮನೇಲಿ ಮಾಡಿದಾಗ ಹಿಂಗೆ ಆಗೋದು, ಆದರೆ ಮನೇಲಿ ಹಿಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇದು ನೀವೇ ಮಾಡ್ಕೊಂಡ್ ಬಂದಿದ್ದಾ? ಹೌದು ಸರ್, ನಾನೇ ಮಾಡೋದು. ನಿಮ್ದೇ ಗ್ಯಾರಂಟಿನಾ? ಹೌದು ಸರ್. ಏನೋ ಖಾರ ಓಂ ಕಾಳು ಹಾಕಿದ್ದೀರಾ? ಇಲ್ಲ ಸರ್, ಏಲಕ್ಕಿ ಪೌಡರ್ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಏಲಕ್ಕಿ ಪೌಡರ್ ಏನೋ ಜಾಸ್ತಿ ಮಾಡಿದ್ದೀರಾ. ಇಲ್ಲೊಳಗೆ ಬೆಂಕಿ ಜಾಸ್ತಿ ಮಾಡಿದ್ದೀರಾ. ಕೊಡಿ ಕೊಡಿ ಕೊಡಿ. ವೆರಿ ಸಿಂಪಲ್ಲು. ಅದನ್ನ ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ ಬಿಡಬೇಕು. ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ತಿನ್ಕೋಬೋದು. ಕೊಟ್ಬಿಡಿ ಮೇಡಮ್. ಅದು ಕೊಡಿಲಿ, ಅವತಾರವಾಗಿ ಮಾಡಿರೋದು ಕೊಡಿಲಿ. ಫಸ್ಟ್ ಹಿಂಗಿರುತ್ತೆ, ಆಮೇಲೆ ಹಿಂಗಾಗುತ್ತೆ. ಫಸ್ಟ್ ಹಿಂಗಾದಾಗ ಏನು ಬೇಜಾರು ಮಾಡ್ಕೊಬೇಡಿ, ಯಾಕಂದ್ರೆ ಇದು ಕಾಜುದಲ್ವಾ, ತಿನ್ನಕ್ಕೆ ಚೆನ್ನಾಗೇ ಇರುತ್ತೆ. ಶೇಪು ಆ ಮೇಲ್ಗಡೆ ಕಲರ್ ಎಲ್ಲ ನೋಡೋಕೆ ಹೋಗ್ಬೇಡಿ. ಇದು ರುಚಿ ತಿನ್ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ. ಮನೇಲಿ ಮಾಡ್ಕೊಳ್ಳೋದಲ್ವೇನ್ರಿ? ಸ್ವೀಟ್ ಅಂಗಡಿ ಇಡಬೇಕಾಗಿತ್ತಾ? ಏನು ಶೋಕೇಸ್ ಇಡಬೇಕಾಗಿತ್ತಾ? ಮನೇಲಿ ಮಾಡ್ಕೊಂಡು ಹಿಂಗೆ ಬರೋದಪ್ಪ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ವಿ, ನೋಡ್ಕೊಳ್ಳಿ.
ಕಾಜು ಬರ್ಫಿ ಮಾಡ್ಕೊಳ್ಳಿ. ಕಾಜು ಬರ್ಫಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಸಕ್ಕರೆ ನೀರು ಹಾಕಿ ಒಂದೆಳೆ ಪಾಕ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ಪುಡಿ ಮಾಡಿ ಪಾಕಕ್ಕೆ ಹಾಕಿ ಮಿಶ್ರಣ ಗಟ್ಟಿಯಾಗುತ್ತಾ ಬಂದಾಗ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಕಾಜು ಬರ್ಫಿ ಸವಿಯಲು ಸಿದ್ಧ. ಗೋಡಂಬಿ ಬರ್ಫಿ ತರನೇ ಬಂದಿದೆ, ಟೇಸ್ಟ್ ಮಾಡ್ಬೋದಾ? ಸರ್ ಮಾಡ್ಬೋದು. ಚೆನ್ನಾಗಿದೆ ಸರ್ ಅದು ಸ್ವಲ್ಪ ತೆಳು ಪಾಕ ತಗೋಬೇಕು, ಅದು ಉರಿ ಜಾಸ್ತಿ ಆಗೋದ್ರಿಂದ. ಮಾಡಿರೋದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ರುಚಿಯಾಗಿ ಬಂದಿದೆ. ನಿಮ್ಮಮ್ಮ ಮಾಡಿರೋದಪ್ಪ, ತಗೋ ಇಲ್ಲ ಸರ್, ಅವಳು ಹುಷಾರಿಲ್ಲ ಇರೋದ್ರೆ ಏನ್ ತಗೋತಲ್ಲ. ತಗೋ ಕೈ ಬಿಡು. ತಗೋ, ಪರವಾಗಿಲ್ಲ. ಎಷ್ಟು ಭಯ ಬೀಳಿಸಿದಿರ ನಿಮ್ಮ ಮಕ್ಳಿಗೆ ನೀವು. ಇಲ್ಲ ಯಾರು ಹೋಗಿ ಕಾಜು ಬರ್ಫಿ ತಿಂದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಓಕೆ, ನೋ ಪ್ರಾಬ್ಲಮ್. ನಮ್ಗಂತೂ ಇಷ್ಟ ಆಗಿದೆ. ಕಾಜು ಬರ್ಫಿ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಮೈಸೂರಿಂದ ಬಂದಿದ್ದೀರಿ, ಅದ್ಭುತವಾಗಿರುವಂಥ ಕಾಜು ಬರ್ಫಿ ಮಾಡಿದ್ದೀರಿ. ಯಜಮಾನರು ರಜಾ ಕರ್ಕೊಂಡ್ಬಂದಿದ್ದಾರಾ? ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಬಂದರೆ ಬರ್ಫಿ, ಬರ್ಫಿ ಆಗಿಲ್ಲ ಅಂದರೆ ಹಲ್ವಾ ಆಗಿಲ್ಲ ಅಂದರೆ ಪುಡಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಯಾಕಂದರೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಚೆನ್ನಾಗಿದೆ. ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೀತಿಯವರು. ಓಕೆ ಮುರಳಿಯವರೇ, ಆಮೇಲೆ ತಿಳ್ಕೊಳ್ಳಿ. ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಆತ್ಮೀಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭ